ಈ ವಿಡಿಯೋದಲ್ಲಿ ಜೀವಸತ್ವಗಳ ಬಗ್ಗೆ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ. ಕಳೆದ ಭಾಗದಲ್ಲಿ ಜೀವಸತ್ವ ಎ, ಬಿ, ಸಿಗಳ ಕೆಲಸ ಏನು ಮತ್ತು ಅವುಗಳ ಮೂಲಗಳು ಯಾವುವು ಅಂತ ತಿಳಿದುಕೊಂಡ್ವಿ. ಈಗ ಈ ವಿಡಿಯೋದಲ್ಲಿ ಜೀವಸತ್ವ ಡಿ, ಇ ಮತ್ತು ಕೆಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಓಡಕ್ಕೆ, ನಡೆಯಕ್ಕೆ ಅಥವಾ ಸುಮ್ಮನೆ ಒಂದು ಅರ್ಧ ಗಂಟೆ ನೇರವಾಗಿ ಕೂರಕ್ಕೆ ಬಲವಾದ ಮೂಳೆಗಳು ಬೇಕು. ನಮ್ಮ ಹಲ್ಲುಗಳನ್ನ ನಾವು ಮರೆಯೋ ಹಾಗೆ ಇಲ್ಲ. ಬಲಿಷ್ಠವಾದ ಹಲ್ಲುಗಳು ಆಹಾರವನ್ನ ಜಗಿಯಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯಾವ ಪೋಷಕಾಂಶ ಮೂಳೆಗಳನ್ನ ಮತ್ತು ಹಲ್ಲುಗಳನ್ನ ಆರೋಗ್ಯವಾಗಿರಿಸುತ್ತೆ? ಕರೆಕ್ಟ್, ಜೀವಸತ್ವ ಡಿ. ಜೀವಸತ್ವ ಡಿ ಕ್ಯಾಲ್ಸಿಯಂನ ಹೀರಿಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಆದ್ರಿಂದ ಹಲ್ಲುಗಳು ಮತ್ತು ಮೂಳೆಗಳು ಬಲಗೊಳ್ಳುತ್ತೆ. ಕ್ಯಾಲ್ಸಿಯಂ ಒಂದು ಖನಿಜ. ಇದ್ರ ಬಗ್ಗೆ ನಾವು ಮುಂದೆ ಕಲಿಯೋಣ. ನನ್ನನ್ನ ನಂಬಿ, ದುರ್ಬಲ ಹಲ್ಲುಗಳಿಂದ ಅಗೆಯಲು ನಾವು ಪ್ರಯತ್ನಿಸಿದ್ರೆ ಚಮಚದಿಂದ ಮರವನ್ನ ಕತ್ತರಿಸಲು ಪ್ರಯತ್ನಿಸೋದಕ್ಕೆ ಸಮಾನವಾಗಿರುತ್ತೆ. ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಜೀವಸತ್ವ ಡಿ ಎಲ್ಲಿಂದ ಸಿಗುತ್ತೆ? ಸೂರ್ಯ ಜೀವಸತ್ವ ಡಿನ ಒಂದು ಅತಿ ದೊಡ್ಡ ಮೂಲ. ಸೂರ್ಯನ ಬೆಳಕಿಗೆ ನಮ್ಮ ದೇಹವನ್ನ ನಾವು ಒಡ್ಡಿಕೊಂಡಾಗ ಜೀವಸತ್ವ ಡಿ ನಮ್ಮ ದೇಹದಲ್ಲಿ ಸ್ವಾಭಾವಿಕವಾಗಿ ಉತ್ಪತ್ತಿಯಾಗ್ತದೆ. ಇನ್ನು ಹಲವು ಮೂಲಗಳು ಬಂದು ಹಾಲು, ಮೀನು ಮತ್ತು ಮೊಟ್ಟೆಗಳು. ನೀವು ಗಮನಿಸಿರ್ಬೋದು, ಬಹುತೇಕ ಎಲ್ಲಾ ಜೀವಸತ್ವಗಳಲ್ಲಿ ಮೊಟ್ಟೆ ಮತ್ತು ಹಾಲು ಅದರ ಮೂಲವಾಗಿ ಕಂಡುಬರುತ್ತೆ. ಹಾಗಾಗಿ ಮೊಟ್ಟೆ ಮತ್ತು ಹಾಲನ್ನ ನಾವು ನಮ್ಮ ದಿನನಿತ್ಯದ ಆಹಾರದ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳೋದು ತುಂಬಾ ಮುಖ್ಯ. ಒರಟು ಚರ್ಮ, ಕೆಂಪು ಕಲೆ ಅಥವಾ ದುರ್ಬಲ ಚರ್ಮವನ್ನ ನಿಭಾಯಿಸೋದು ನಿಜವಾಗಿಯೂ ಕಿರಿಕಿರಿಯನ್ನ ಉಂಟು ಮಾಡ್ತದೆ ಅಲ್ವಾ? ಯಾವ ಪೋಷಕಾಂಶ ನಮ್ಮ ಚರ್ಮವನ್ನ ನಯವಾಗಿರಿಸುತ್ತೆ? ಬೇರೆ ಯಾವುದೂ ಅಲ್ಲ, ಜೀವಸತ್ವ ಇ. ಜೀವಸತ್ವ ಇ ನಮ್ಮ ತ್ವಚೆಯನ್ನ ಅದ್ಭುತವಾಗಿರಿಸಲು ಸಹಾಯ ಮಾಡುತ್ತೆ. ಈ ವಿಶೇಷವಾದ ಗುಣದಿಂದ ಜೀವಸತ್ವ ಇನ ಹಲವಾರು ಚರ್ಮದ ಆರೈಕೆ ಉತ್ಪನ್ನಗಳಲ್ಲಿ ಬಳಸಲಾಗುತ್ತೆ. ನೀವು ಆ ಟ್ಯೂಬ್ ನ ಹಿಂದೆ ತಿರುಗಿಸಿ ನೋಡಿದ್ರೆ ಇಂಗ್ರೀಡಿಯೆಂಟ್ಸ್ ನಲ್ಲಿ ವಿಟಮಿನ್ ಇ ಅಂತ ಕಂಡು ಬರುತ್ತೆ. ಯಾಕೆ ಇದನ್ನ ಬಳಸ್ತಾರೆ ಅಂದ್ರೆ, ಇದು ಚರ್ಮವನ್ನ ತೇವವಾಗಿರಿಸೋದಷ್ಟೇ ಅಲ್ಲದೆ ರಕ್ಷಣೆಯನ್ನ ಕೂಡ ಮಾಡುತ್ತೆ. ಇದರ ಮೂಲಗಳು ಬಂದು ತುಂಬಾ ರುಚಿಕರವಾದ ಬಾದಾಮಿ, ಸೂರ್ಯಕಾಂತಿ ಬೀಜಗಳು, ಪಾಲಕ್ ಸೊಪ್ಪು ಮತ್ತು ಆಲಿವ್. ನೀವು ಚರ್ಮದ ಸಮಸ್ಯೆಯಿಂದ ಬಳಲ್ತಿದ್ರೆ ಇವುಗಳನ್ನ ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೋದನ್ನ ಮರಿಬೇಡಿ. ನೀವು ಅಪಘಾತಕ್ಕೀಡಾಗಿದ್ರಾ? ಚಿಂತೆ ಬೇಡ. ನಿಮ್ಮ ದೇಹದಲ್ಲಿರುವ ಜೀವಸತ್ವ ಕೆ ರಕ್ತಸ್ರಾವವನ್ನ ನಿಲ್ಲಿಸೋದಕ್ಕೆ ಸಹಾಯ ಮಾಡುತ್ತೆ. ಅದು ಹೇಗೆ ಸಹಾಯ ಮಾಡುತ್ತೆ? ಜೀವಸತ್ವ ಕೆ ಸರಿಯಾದ ಪ್ರಮಾಣದಲ್ಲಿದ್ರೆ ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಚಿಂತೆ ಬೇಡ. ನೀವು ಪ್ರತಿದಿನ ಸರಿಯಾಗಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡ್ರೆ ಸಾಕು. ಗಾಯ ತಂತಾನೆ ವಾಸಿಯಾಗತ್ತೆ. ಇದಕ್ಕೆ ಪೂರಕವಾದ ಆಹಾರಗಳನ್ನ ಕೂಡ ನಾವು ತಗೊಳ್ಳೋದು ಮುಖ್ಯ ಆಗತ್ತೆ. ಇದರ ಮೂಲಗಳು ಬಂದು ಪಾಲಕ್ ಸೊಪ್ಪು, ಮಾಂಸ ಮತ್ತು ಎಲೆಕೋಸು. ಈಗ ನಾವು ಸುಮಾರು 6 ತರದ ಜೀವಸತ್ವಗಳ ಬಗ್ಗೆ ಮಾತಾಡಿದ್ದೇವೆ. ಅದನ್ನ ಮೆಲ್ಕ್ ಹಾಕೋಣ. ಜೀವಸತ್ವ ಏನಿಂದ ನಮ್ಮ ಕಣ್ಣಿನ ಆರೋಗ್ಯ ಮತ್ತು ಚರ್ಮದ ಆರೋಗ್ಯ ಹೆಚ್ಚಾಗತ್ತೆ. ಇದರ ಮೂಲಗಳು ಬಂದು ಪಪಾಯ, ಕ್ಯಾರೆಟ್, ಹಾಲು ಮತ್ತು ಮಾವು. ಜೀವಸತ್ವ ಬಿ ನಿಂದ ನಮ್ಮ ಹೃದಯದ ಆರೋಗ್ಯ ಉತ್ತಮವಾಗತ್ತೆ. ಆದ್ರಿಂದ ನಮ್ಮ ದೇಹ ವಿವಿಧ ಕಾರ್ಯಗಳನ್ನ ನಿರ್ವಹಿಸಲು ಸುಲಭ ಆಗತ್ತೆ. ಇದರ ಮೂಲಗಳು ಬಂದು ಕಾಳುಗಳು, ನಟ್ಸ್, ಧಾನ್ಯಗಳು, ಬೀಜಗಳು, ಹಾಲಿನ ಉತ್ಪನ್ನಗಳು. ನಾವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಜೀವಸತ್ವ ಸಿನ ಸರಿಯಾದ ಪ್ರಮಾಣದಲ್ಲಿ ತಗೊಳ್ಬೇಕು. ಇದರ ಮೂಲಗಳು ಬಂದು ನಲ್ಲಿಕಾಯಿ, ಪೇರಳೆ ಹಣ್ಣು, ಹಸಿರು ಮೆಣಸಿನಕಾಯಿ, ಕಿತ್ತಲೆ ಮತ್ತು ನಿಂಬೆಹಣ್ಣು. ಜೀವಸತ್ವ ಡಿ ಕ್ಯಾಲ್ಸಿಯಂನ ಸರಿಯಾಗಿ ಹೀರ್ಕೊಳ್ಳೋದ್ರಿಂದ ಬಲಿಷ್ಠವಾದ ಹಲ್ಲುಗಳನ್ನ ಮತ್ತು ಮೂಳೆಗಳನ್ನ ಕೊಡುತ್ತೆ. ಇದರ ಮೂಲಗಳು ಬಂದು ಪ್ರತಿದಿನ ನಾವು
ಬೆಳಗಿನ ಸೂರ್ಯನ ಬಿಸಿಲಿಗೆ ಹೋಗ್ಬೇಕು. ಹಾಲು, ಮೀನು ಮತ್ತು ಮೊಟ್ಟೆಯನ್ನ ನಮ್ಮ ಆಹಾರಕ್ಕೆ ಸೇರಿಸ್ಕೊಳ್ಬೇಕು. ಜೀವಸತ್ವ ಇನಿಂದ ನಮ್ಮ ಚರ್ಮ ನಯವಾಗಿ ನೈಜ್ಯವಾಗಿ ಕಾಣಲು ಸಹಾಯ ಆಗತ್ತೆ. ಇದರ ಮೂಲಗಳು ಬಾದಾಮಿ, ಸೂರ್ಯಕಾಂತಿ ಬೀಜ, ಪಾಲಕ್ ಸೊಪ್ಪು ಮತ್ತು ಆಲಿವ್. ಜೀವಸತ್ವ ಕೆನಿಂದ ಗಾಯ ಬೇಗ ಗುಣ ಆಗತ್ತೆ, ಯಾಕೆ ಅಂದ್ರೆ ಇದು ರಕ್ತ ಹೆಪ್ಪುಗಟ್ಟಕ್ಕೆ ಸಹಾಯ ಮಾಡುತ್ತೆ. ಇದರ ಮೂಲಗಳು ಬಂದು ಪಾಲಕ್ ಸೊಪ್ಪು, ಮಾಂಸ ಮತ್ತು ಎಲೆಕೋಸು. ನೆನ್ಪಿದ್ಯಾ, ನಾನು ಕಳೆದ ವಿಡಿಯೋದಲ್ಲಿ ಒಂದು ಹೇಳಿಕೆಯನ್ನ ಮಾಡಿದ್ದೆ. ಹೇಗೆ ಸೂರ್ಯ ಆಕಾಶದಲ್ಲಿ ದೊಡ್ಡದಾಗಿ ಪ್ರಕಾಶಮಾನವಾಗಿರ್ತಾನಲ್ಲ, ಅವನೇ ಈ ಪ್ರಪಂಚದ ಅತಿ ದೊಡ್ಡ ಬಾಣಸಿಗ ಅಂತ ಹೇಳಿ. ನಾನು ಹಾಗೆ ಯಾಕೆ ಹೇಳ್ದೆ ಅಂತ ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಒಂದು ವೇಳೆ ನೀವು ಇನ್ನೂ ಗೊಂದಲದಲ್ಲಿದ್ರೆ ಜೀವಸತ್ವ ಡಿ ನ ವಿವರಣೆಯನ್ನ ಮತ್ತೊಮ್ಮೆ ನೋಡಿ. ಕಡೆಯಲ್ಲಿ ಒಂದು ಸಣ್ಣ ಸವಾಲು. ಮುಂದಿನ ಸಲಿ ನೀವು ಊಟಕ್ಕೆ ಕೂತಾಗ ಬರೀ ಊಟದ ಕಡೆ ಗಮನವನ್ನ ಕೊಡಬೇಡಿ. ನನಗ್ ಗೊತ್ತು ಅದೆಷ್ಟು ಕಷ್ಟ ಅಂತ. ಆದ್ರೆ ಸ್ವಲ್ಪ ಸಮಯವನ್ನ ತಗೊಂಡು ನಿಮ್ಮ ತಟ್ಟೆಯಲ್ಲಿರುವ ಆಹಾರದಲ್ಲಿ ಯಾವ ಯಾವ ಜೀವಸತ್ವಗಳಿದೆ ಅಂತ ಪಟ್ಟಿ ಮಾಡಿ. ಅದರಿಂದ ನಿಮ್ಮ ದೇಹಕ್ಕೆ ಆಗುವ ಪ್ರಯೋಜನಗಳ ಬಗ್ಗೆ ಕೂಡ ಯೋಚನೆ ಮಾಡಿ. ಇದು ನಿಮ್ಮ ಊಟವನ್ನ ಒಂದು ಮಿನಿ ಪೋಷಕಾಂಶಗಳ ಪಾಠವನ್ನಾಗಿಸುತ್ತೆ.